ಈ ವಿಡಿಯೋ ಇಷ್ಟ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ಎಂತರ ವಾಚ್ ಮಾಡಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಎಲೆಕೋಸು ಮಂಚೂರಿ ಮಾಡ್ತಾಯಿದ್ದೀನಿ. ನಾನು ಸಿಂಪಲ್ಲಾಗಿ ಮಂಚೂರಿ ಹೇಗೆ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈ ಮಂಚೂರಿ ಮಾಡೋಕೆ ಸೋಯಾ ಸಾಸ್, ಚಿಲ್ಲಿ ಸಾಸ್ ಏನು ಬಳಸ್ತಾ ಇಲ್ಲ. ಸಿಂಪಲ್ಲಾಗಿ ಮಂಚೂರಿ ರೆಡಿ ಆಗುತ್ತೆ. ಹಾಗಾದರೆ ಬನ್ನಿ ಮಂಚೂರಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ಮಂಚೂರಿ ಮಾಡೋಕೆ ಏನೇನು ತೊಗೊಂಡಿ ಅಂದರೆ, ಇಲ್ಲಿ ಒಂದು ಎಲೆಕೋಸು ತೊಗೊಂಡಿನಿ, ಇಲ್ಲಿ ಟೊಮೊಟೊ ಕೆಚಪ್ ತೊಗೊಂಡಿನಿ, ಇಲ್ಲಿ ಅಕ್ಕಿ ಹಿಟ್ಟು ಅರ್ಧ ಬಟ್ಲ, ಮೈದಾ ಹಿಟ್ಟು ಅರ್ಧ ಬಟ್ಲ, ಇಲ್ಲಿ ಖಾರ ಪುಡಿ ತೊಗೊಂಡಿನಿ, ಅರಿಶಿನ ಪುಡಿ, ಉಪ್ಪು, ಗರಂ ಮಸಾಲ, ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕುಟ್ರಣಿ ಕಲ್ಲಲ್ಲಿ ಹಾಕಿ ಜಜ್ಕೊಂಡಿನಿ. ಇಲ್ಲಿ ನೋಡಿ ಒಗ್ಗರಣೆಗೆ ಶುಂಠಿ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕ ಕಟ್ ಮಾಡಿ ಇಟ್ಟಿನಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ. ಅಷ್ಟೇ ಬೇಕಾಗುತ್ತೆ ಮಂಚೂರಿ ಮಾಡೋಕೆ. ಇವಾಗ ನೋಡಿ ಎಲೆಕೋಸು ಕಟ್ ಮಾಡಿದ್ದೀನಿ. ಇವಾಗ ತುರ್ಕೋತೀನಿ. ಬೇಕಂದರೆ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಳ್ಳಿ, ತುರ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ, ಅದಕ್ಕೆ ನಾನು ತುರ್ಕೊತೀನಿ. ಇಲ್ಲಿ ನೋಡಿ ಎಲೆಕೋಸು ತುರ್ಕೊಂಡಿನಿ. ತುರಿದ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡಿನಿ. 2-3 ಸಲ ನೀರಾಗಿ ತೊಳ್ಕೊಬೇಕು. ಅದು ಕಟ್ ಮಾಡಿದ್ರೆ ಸ್ವಲ್ಪ ದಪ್ಪ ಆಗುತ್ತಲ್ಲ, ಅದಕ್ಕೆ ತುರ್ಕೊಂಡಿನಿ. ಎಷ್ಟು ಚಿಕ್ಕ ಚಿಕ್ಕಾಗಿ ಚೆನ್ನಾಗೈತೆ ನೋಡಿ ತುರ್ಕೊಂಡ್ರೆ. ಇವಾಗ ನೋಡಿ ಅಕ್ಕಿ ಹಿಟ್ಟು ಹಾಕೋತೀನಿ. ಅರ್ಧ ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿನಿ, ಅದು ಹಾಕ್ತಾಯಿದ್ದೀನಿ. ಮೈದಾ ಹಿಟ್ಟು ಹಾಕೋತೀನಿ ಅರ್ಧ ಬಟ್ಲ. ನೀರು ಒಂಚೂರು ಹಾಕಬಾರ್ದು. ಇವಾಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರ ಪುಡಿ ಅದೆಲ್ಲ ತೊಗೊಂಡಿರೋ ಅಲ್ಲಿ ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಕಲಿಸ್ಕೋಬೇಕು ಕೈಯಿಂದ. ನೀರು ಒಂಚೂರು ಹಾಕಬಾರ್ದು, ಆದರೆ ಎಲೆಕೋಸು ನೀರು ಬಿಡುತ್ತಲ್ಲ, ಚೆನ್ನಾಗಿ ಕಲಿಸ್ಕೋಬೇಕು. ಒಂಚೂರು ನೀರು ಹಾಕಬಾರ್ದು. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರ ಪುಡಿ ಎಲ್ಲ ಹಾಕಿದಿಲ್ಲ, ಚೆನ್ನಾಗಿ ಕಲಿಸ್ಕೋಬೇಕು. ಇಲ್ಲಿ ನೋಡಿ ಚೆನ್ನಾಗಿ ಕಲಿಸಿದ್ದೀನಿ. ಬೇಕಾದರೆ ಇನ್ನು ಅಕ್ಕಿ ಹಿಟ್ಟು ಹಾಕಿ ಕಲಿಸ್ಬೇಕು. ಕರೆಕ್ಟ್ ಇದೆ, ಅದಕ್ಕೇನು ಹಾಕ್ತಾಯಿಲ್ಲ. ಇವಾಗ ಸ್ವಲ್ಪ ಸ್ವಲ್ಪ ತೊಗೊಂಡು ಉಂಡೆ ಟೈಪ್ ಮಾಡಬೇಕು, ಚಿಕ್ಕ ಚಿಕ್ಕ ಮಾಡಬೇಕು. ಮಾಡಿ ಒಂದು ಪ್ಲೇಟ್ಗೆ ಇಡ್ತಾಯಿದ್ದೀನಿ. ಜಾಸ್ತಿ ತಿಳು ಆಗಿಬಿಟ್ರೆ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ ಈ ರೀತಿ ಮಾಡಿ ಇಡಬೇಕು. ಅಂದರೆ ಫ್ರೈ ಮಾಡೋಕೆ ಬೇಗ ಬೇಗ ಆಗುತ್ತಲ್ಲ, ಅದಕ್ಕೆ ಈ ರೀತಿ ಮಾಡಿ ಇಡ್ತೀನಿ. ಇಲ್ಲಿ ನೋಡಿ ಈ ರೀತಿ ಮಾಡಬೇಕು, ಚಿಕ್ಕ ಚಿಕ್ಕ ಉಂಡೆ ಮಾಡಿ ಇಡಬೇಕು. ಆಮೇಲೆ ಫ್ರೈ ಮಾಡಬೇಕು, ಬೇಗ ಬೇಗ ಆಗುತ್ತೆ. ಇವಾಗ ಫ್ರೈ ಮಾಡ್ತೀನಿ. ಇಲ್ಲಿ ನೋಡಿ ಒಂದು ಕಡೆ ಇಟ್ಟಿದ್ದೀನಿ, ಬಿಸಿಯಾಗಿದ್ರೆ ಎಣ್ಣೆ ಹಾಕೋತೀನಿ. ಎಣ್ಣೆನ ಜಾಸ್ತಿ ಬೇಕಾಗಲ್ಲ, ಸ್ವಲ್ಪ ಹಾಕಿ ಫ್ರೈ ಮಾಡ್ಬೋದು. ಇಲ್ಲಿ ನೋಡಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗಿದ್ರೆ ಒಂದೊಂದು ತೊಗೊಂಡು ಹಾಕೋತೀನಿ ಮಂಚೂರಿ. ಎಣ್ಣೆ ಬಿಸಿಯಾಗೈತಿ. ಇವಾಗ ಒಂದೊಂದು ಹಾಕೋತೀನಿ. ಒಂದೊಂದು ಬಿಡಬೇಕು. ಇಲ್ಲಿ ನೋಡಿ ಅಷ್ಟು ಹಾಕಿದ್ದೀನಿ, ಜಾಸ್ತಿ ಆಗಬಾರ್ದು, ಸ್ವಲ್ಪ ಹಾಕಿದ್ದೀನಿ. ಅಷ್ಟಷ್ಟು ಹಾಕಿ ಫ್ರೈ ಮಾಡಬೇಕು. ಗ್ಯಾಸ್ ಉರಿ ಸ್ಲೋ ಇಡಬೇಕು, ಸ್ಲೋ ಇಟ್ಟು ಫ್ರೈ ಮಾಡಬೇಕು. ಫಾಸ್ಟ್ ಮಾಡಿಬಿಟ್ರೆ ಕಪ್ಪಾಗಿಬಿಡ್ತಾವೆ, ಚೆನ್ನಾಗಿ ಫ್ರೈ ಆಗಲ್ಲ. ಸ್ಲೋ ಮಾಡಿ ಫ್ರೈ ಮಾಡಿದ್ರೆ ಚೆನ್ನಾಗಿ ಫ್ರೈ ಆಗ್ತಾವೆ. ಸ್ಲೋ ಮಾಡಿ ಫ್ರೈ ಮಾಡಬೇಕು, ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಹಾಕಬೇಕು. ಇಲ್ಲಿ ನೋಡಿ ಎಷ್ಟು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ. ಫುಡ್ ಕಲರ್ ಏನು ಹಾಕಿಲ್ಲ, ಖಾರ ಪುಡಿ ಅಷ್ಟು ಹಾಕಿದ್ದೀನಿ. ಇವಾಗ ನೋಡಿ ಫ್ರೈ ಆಗೈತಿ. ಇವಾಗ ತೆಗಿತೀನಿ. ಚೆನ್ನಾಗಿ ಫ್ರೈ ಆಗೈತಿ. ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಸಿಂಪಲ್ಲಾಗಿ ಮನೇಲಿ ಮಾಡಿ ತಿನ್ಬೋದು. ಈ ಹೊರಗಡೆ ತೊಗೊಂಡು ಬರ್ತೀವಲ್ಲ, ಫುಡ್ ಕಲರ್ ಎಲ್ಲ ಮಿಕ್ಸ್ ಮಾಡ್ತಾರೆ, ಅದಕ್ಕೆ ಕಲರ್ಫುಲ್ ಕಾಣಿಸ್ತಾವೆ. ಮನೇಲಿ ಫುಡ್ ಕಲರ್ ಹಾಕೋದಿಲ್ಲ, ಸಿಂಪಲ್ಲಾಗಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮಕ್ಕಳಿಗಂದ್ರೆ ತುಂಬ ಇಷ್ಟ ಆಗುತ್ತೆ. ಅದು ಫ್ರೈ ಮಾಡಿ ತೆಗ್ದೀನಿ, ಇನ್ನೊಂದ್ಸಲ ಹಾಕಿದ್ದೀನಿ. ಇದು ಕೂಡ ಅಷ್ಟೇ ಚೆನ್ನಾಗಿ ಗೋಲ್ಡನ್ ಕಲರ್ ಬರುತ್ತೆ, ಫ್ರೈ ಮಾಡ್ತೀನಿ. ಫ್ರೈ ಮಾಡಿ ತೆಗೆದು ಆಮೇಲೆ ಒಗ್ಗರಣೆ ಹಾಕೋತೀನಿ. ಇಲ್ಲಿ ನೋಡಿ ಅಷ್ಟು ಫ್ರೈ ಮಾಡಿದ್ದೀನಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ, ಗೋಲ್ಡನ್ ಕಲರ್ ಚೆನ್ನಾಗಿ ಫ್ರೈ ಆಗೈತಿ. ಕ್ರಿಸ್ಪಿ ಬಂದೈತಿ. ಅಕ್ಕಿ ಹಿಟ್ಟು ಹಾಕಿದ್ರೆ ಕ್ರಿಸ್ಪಿ ಬರ್ತಾವೆ, ಅದಕ್ಕೆ ಅಕ್ಕಿ ಹಿಟ್ಟು ಹಾಕಬೇಕು, ಚೆನ್ನಾಗಿ ಬರ್ತಾವೆ. ಇಲ್ಲಿ ನೋಡಿ ಅದೇ ಪಾತ್ರೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ತೆಗ್ದೀನಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕ ಕಟ್ ಮಾಡಬೇಕು, ಮಾಡಿ ಹಾಕಿದ್ದೀನಿ. ಈರುಳ್ಳಿ ಕೂಡ ಕಟ್ ಮಾಡಿ ಹಾಕಿದ್ದೀನಿ.
ಇವಾಗ ಚೆನ್ನಾಗಿ ಫ್ರೈ ಮಾಡ್ತೀನಿ. ಇವಾಗ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕೋತೀನಿ. 2 ಹಸಿಮೆಣಸಿನಕಾಯಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈ ಒಗ್ಗರಣೆ ಎಣ್ಣೆ ಜಾಸ್ತಿ ಆಗಬಾರ್ದು, ಸ್ವಲ್ಪೇ ಹಾಕಬೇಕು. ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಚೆನ್ನಾಗಿ ಫ್ರೈ ಆಗೈತಿ. ಇವಾಗ ಸ್ವಲ್ಪ ಖಾರ ಪುಡಿ, ಉಪ್ಪು, ಅರಿಶಿನ ಪುಡಿ ಹಾಕೋತೀನಿ. ಇವಾಗ ಸ್ವಲ್ಪ ಹಾಕೋಬೇಕು, ಅಂದರೆ ಮಂಚೂರಿಯನ್ ಹಾಕಿದ್ದೀವಲ್ಲ ಸ್ವಲ್ಪ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಸ್ವಲ್ಪ ಹಾಕೋತೀನಿ. ಸ್ವಲ್ಪ ಉಪ್ಪು ಹಾಕೋತೀನಿ. ನೋಡ್ಕೊಂಡು ಹಾಕೊಳ್ಳಿ, ಆವಾಗಲೂ ಹಾಕ್ಕೊಂಡ್ವಿ ನಾವು. ಇವಾಗ ಸ್ವಲ್ಪ ಖಾರ ಪುಡಿ ಹಾಕೋತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇವಾಗ ಟೊಮಾಟೊ ಕೆಚಪ್ ಹಾಕೋತೀನಿ. ಟೊಮಾಟೊ ಕೆಚಪ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೋಯಾ ಸಾಸ್, ಚಿಲ್ಲಿ ಸಾಸ್ ಏನು ಬಳಸ್ತಾ ಇಲ್ಲ, ಸಿಂಪಲಾಗಿ ಮಾಡ್ತೀನಿ, ಚೆನ್ನಾಗಿರುತ್ತೆ. ನೀವು ಬೇಕಂದರೆ ಸೋಯಾ ಸಾಸ್, ಚಿಲ್ಲಿ ಸಾಸ್ ಹಾಕೊಳ್ಳಿ, ನಾನು ಹಾಕ್ತಾ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕೋತೀನಿ. ಸ್ವಲ್ಪ ಹಾಕೋತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇಲ್ಲಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ನೋಡಿ ಒಂದು ಬಟ್ಲಲ್ಲಿ ಸ್ವಲ್ಪ ಮೇದ ಹಿಟ್ಟು ತೊಗೊಂಡಿನಿ. ಸ್ವಲ್ಪ ಒಂಚೂರು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಗಂಟು ಇರಬಾರ್ದು. ಮಿಕ್ಸ್ ಮಾಡಿ ಹಾಕೋತೀನಿ. ಗ್ರೇವಿ ಬರುತ್ತೆ, ಅದಕ್ಕೆ ಹಾಕಬೇಕು. ನೋಡಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಮೈದಾ ಹಿಟ್ಟು ಹಾಕಿದ್ರೆ ಗ್ರೇವಿ ಬರುತ್ತಲ್ಲ, ಅದಕ್ಕೆ ಹಾಕಬೇಕು. ಮೈದಾ ಹಿಟ್ಟು ಹಾಕ್ಲಿಕ್ಕಂದ್ರೆ ಫುಲ್ ನೀರು ಆಗಿಬಿಡ್ತಾವ. ಅದಕ್ಕೆ ಮೈದಾ ಹಿಟ್ಟು ಹಾಕಿದ್ರೆ ಗಟ್ಟಿಯಾಗಿ ಗ್ರೇವಿ ಆಗುತ್ತಲ್ಲ, ಅದಕ್ಕೆ ಹಾಕಬೇಕು. ನೋಡಿ ಚೆನ್ನಾಗಿ ಕುದಿ ಬರಬೇಕು. ಇವಾಗ ಒಂದು 5 ನಿಮಿಷ ಹೀಗೆ ಬಿಡ್ತೀನಿ, ಕುದಿ ಬರಬೇಕು. ಇಲ್ಲಿ ನೋಡಿ ಚೆನ್ನಾಗಿ ಕುದಿ ಬಂದೈತಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮೈದಾ ಹಿಟ್ಟು ಎಲ್ಲ ಬೇಯಬೇಕಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ಬಿಡಬೇಕು. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಮಂಚೂರಿಯನ್ ಹಾಕೋತೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಬೇಗನೆ ಗ್ಯಾಸ್ ಆಫ್ ಮಾಡಬೇಕು, ನಮ್ಮ ಮೆತ್ತಕ್ಕಾಗ್ಬಿಡ್ತಾವ. ಮಿಕ್ಸ್ ಮಾಡಿಬಿಟ್ರೆ ಆಯಿತು, ಮಂಚೂರಿಯನ್ ರೆಡಿ ಆಗುತ್ತೆ. ಈ ರೀತಿ ಸಿಂಪಲಾಗಿ ಮಕ್ಕಳಿಗೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ನೋಡಿ ಮಂಚೂರಿಯನ್ ರೆಡಿ ಆಗೈತಿ. ಗ್ಯಾಸ್ ಆಫ್ ಮಾಡಿದ್ದೀನಿ. ನೀವು ಬೇಕಂದರೆ ಈರುಳ್ಳಿ ಹಾಕ್ಕೊಳ್ಳಿ. ಇಲ್ಲಿ ನೋಡಿ ಮಂಚೂರಿಯನ್ ರೆಡಿ ಆಗೈತಿ. ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ ಮೇಲೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ ಟೇಸ್ಟಿಯಾಗಿ ಮಂಚೂರಿಯನ್ ರೆಡಿ ಆಯಿತು. ಸಿಂಪಲ್ಲಾಗಿ ಮಾಡೋದು, ಚೆನ್ನಾಗಿರುತ್ತೆ. ಈ ರೀತಿ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಹೊರಗೆ ಕ್ರಿಸ್ಪಿಯಾಗಿ ಒಳಗೆ ಮೆತ್ತಗಾಗಿ ಚೆನ್ನಾಗಿ ಬಂದೈತಿ ಮಂಚೂರಿಯನ್. ಓಕೆ ಫ್ರೆಂಡ್ಸ್, ವಿಡಿಯೋ ಎಲ್ಲಿ ಏನು ಮಾಡ್ತೀನಿ. ಹೊಸಬರು ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ಎಲ್ಲಿ ಏನು ಮಾಡ್ತೀನಿ. ಎಲ್ಲರಿಗೂ ಬಾಯ್.